ದರ್ಶನ್ ಸಾರು ಬಹಳ ಆಪ್ತರು. ಯಾಕಂದ್ರೆ ಅಮ್ಮನ್ನ ಅಷ್ಟು ನಂಬಿದ್ರು. ಮತ್ತೆ ಅವರು ಪ್ರತಿಯೊಂದು ಏನೇ ಸಮಸ್ಯೆ ಆಗಲಿ ಅಥವಾ ಏನೇ ಆಗಲಿ ತಾಯಿಯನ್ನ ನಂಬಿ ತಡೆ ಓಡಿಸ್ತಾರೆ. ಆ ಓಡಿಸೋದ್ರಿಂದ ಅವ್ರಿಗೆ ಬಗೆ ಇರುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ಸೊ ಹಾಗಾಗಿ ಅವ್ರು ಪ್ರತಿ ತಿಂಗಳು ಒಂದು ತಡೆ ಓಡಿಸೋದು ಒಂದು ವಾಡಿಕೆ. ಹಂಗಾಗಿ 2010ರಿಂದ ಅವರು ನನಗೆ ಭಾಳ ಪರಿಚಯ. ಮತ್ತು ಅವ್ರಿಗೆ ಇನ್ನೊಂದು ನಂಬಿಕೆ ಏನಂದರೆ, ಆ ತಾಯಿಯನ್ನು ಪೂಜೆ ಮಾಡೋದು, ನಾನು ಪೂಜೆ ಮಾಡೋದ್ರಿಂದ ನನ್ನನ್ನು ಎಲ್ಲ ಒಂದು ಜೊತೆ ಕರ್ಕೊಂಡು ಹೋದರೆ ಒಂದು ಸಕ್ಸಸ್ ಆಗುತ್ತೆ ಅನ್ನೋದು ನಂಬಿಕೆ ಇರೋದ್ರಿಂದ ಯಾವ್ದಾರ ಕಾಡು ಬೈಕ್ ರೈಡ್ ಇವೆಲ್ಲ ಹೋದಾಗ ನಾನು ಅವ್ರ ಜೊತೆ ಹೋಗಿದ್ದೀನಿ. ಅದನ್ನ ಅಣ್ಣ ನನ್ನ ಪ್ರೀತಿಯಿಂದ ಎಲ್ಲರಿಗಿಂತ ಹೆಚ್ಚಿನ ರೀತಿಯಲ್ಲಿ ನನಗೆ ಕಾಳಜಿ ವಹಿಸಿ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಅದಕ್ಕೆ ನಾನು ಕೃತಜ್ಞತೆ. ನಾನೇನಂದ್ರೆ, ನಮ್ಮ ಸನ್ನಿಧಾನಕ್ಕೆ ದರ್ಶನ್ ಸರ್ ಒಬ್ಬರೇ ಅಲ್ಲ, ಪ್ರತಿಯೊಬ್ಬರು ಬರ್ತಾರೆ. ಸುದೀಪ್ ಸರ್ ಆಗ್ಬೋದು, ಶಿವಣ್ಣವರಂತೂ ಅವರು ಅಮ್ಮನ ತಾಯ್ತಾ ಇಲ್ಲದೆ ಎಲ್ಲೂ ಈಚೆ ಹೋಗಲ್ಲ. ಆ ರೀತಿ ಅಮ್ಮನ್ನ ನಂಬಿದ್ದಾರೆ. ಸೊ ಯಶ್ ಅವರಾಗ್ಬೋದು, ಅವರು ಕೂಡ ರಾಜಾಹುಲಿ ಮತ್ತು ಇವೆಲ್ಲ ಮಾಡಿದಾಗ ಎಮ್ಮನ್ನೇ ಪೂಜೆ ಮಾಡಿಸಿ ಅವರು ಮಾಡಿದಂಥವ್ರು. ಸೊ ಪ್ರತಿಯೊಬ್ಬ ನಟ ನಟಿಯರು ಬಂದು ಹೋಗ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಜನ ಬರೀ ದರ್ಶನ್ ಸಾರ್ ಕಡೆ ಅಂತಲೇ ಯಾವುದು ಭಾವಿಸ್ಬಾರ್ದು. ಯಾಕೆಂದರೆ ನಾನು ಎಲ್ಲರಿಗೂ ನನ್ನ ಕರ್ತವ್ಯ ಏನು, ಬರುವಂಥ ರಾಜಕಾರಣಿಗಳಾಗ್ಬೋದು ಅಥವಾ ಸೆಲೆಬ್ರಿಟಿಗಳಾಗ್ಬೋದು ಅಥವಾ ಸರ್ವೇ ಸಾಮಾನ್ಯರು ಭಕ್ತರಾಗ್ಬೋದು ಅಥವಾ ಶ್ರೀಮಂತರಾಗ್ಬೋದು, ಅವರಲ್ಲಿ ಬಡವರಾಗ್ಬೋದು ಶ್ರೀಮಂತರಾಗ್ಬೋದು, ನೀವು ಹಾಕೋದು ತಟ್ಟೆ ಕಾಸಷ್ಟೇ. ನಾನು ಅದರಿಂದ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡೋದು. ಸೊ ಹಾಗಾಗಿ ನಾನು ಎಲ್ಲರಿಗೂ ಬೆಲೆ ಕೊಟ್ಟು ಬಂದವ್ರಿಗೆಲ್ಲ ಪೂಜೆ ಮಾಡಿಕೊಡೋದು ನನ್ನ ಕರ್ತವ್ಯ. ನಾನು ಮಾಡಿಕೊಡ್ತೀನಿ. ಸೊ ನಾನು ಯಾವುದೇ ಒಂದು ಪಕ್ಷಕ್ಕಾಗಲಿ ಯಾವುದೇ ಒಬ್ಬ ಸೆಲೆಬ್ರಿಟಿಗೆ ನಾನು ಇವರೊಬ್ಬರಿಗೆ ಅಂತ ಸೀಮಿತವಾಗಿ ಇಲ್ಲಿ ಸೇವೆ ಮಾಡೋನಲ್ಲ ನಾನು. ಸೊ ಪ್ರತಿಯೊಬ್ಬರಿಗೂ ನಾವು ಬೇಕಾಗಿರೋರು. ಈ ತಾಯಿ ಸನ್ನಿಧಾನ ಕೂಡ ಪ್ರತಿಯೊಬ್ಬರಿಗೂ ಸಲ್ತಕ್ಕದ್ದು. ಇದು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಎಲ್ಲ ಸಾರ್ವಜನಿಕರಿಗೂ ಇದು ಸೇರುವಂಥ ಕ್ಷೇತ್ರ ಇದು. ಹಾಗಾಗಿ ಯಾರೂ ಕೂಡ ಮನಸ್ಸಿನಲ್ಲಿ ಇವರು ಒಂದು ಪಕ್ಷಕ್ಕೆ ಸೇರಿದವರು, ಒಬ್ಬ ಸೆಲೆಬ್ರಿಟಿಗೆ ಸೇರಿದವರು ಅನ್ನೋ ಮನೋಭಾವ ಬಿಟ್ಟು ಪ್ರತಿಯೊಬ್ಬರು ಈ ತಾಯಿಯ ಸೇವೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾವು ಅದೇ ರೀತಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸೇವೆ ಮಾಡಿಕೊಡೋದು ನನ್ನ ಕರ್ತವ್ಯ. ನಮ್ಮ ಕುಟುಂಬದವರು ಹಾಗೆ ಇದ್ದೀವಿ. ಸೊ ನಾವು ಯಾರೇ ಒಬ್ಬರಿಗೆ ಅಂತ ಸಲ್ಲಿಕೆ ಇಲ್ಲ. ಇದನ್ನ ದಯವಿಟ್ಟು ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದ ಎಲ್ಲಾ ಪಕ್ಷದವರು ಚೆನ್ನಾಗಿದ್ದಾರೆ. ಎಲ್ಲ ಕರ್ನಾಟಕ ರಾಜ್ಯ ಎಲ್ಲ ಪಕ್ಷದವರಾಗ್ಬೋದು, ಎಲ್ಲ ರಾಜಕೀಯ ವ್ಯಕ್ತಿಗಳಾಗ್ಬೋದು, ಬಂದಿಲ್ಲಿ ತಾಯಿನ ಪೂಜೆ ಸಲ್ಲಿಸಿ ಅಮ್ಮನ ಆಶೀರ್ವಾದ ಪಡೆದಿದ್ದಾರೆ. ಸೊ ಎಲ್ಲರಿಗೂ ನಾವು ಶ್ರೇಯಸ್ನ ಬಯಸ್ತೀವಿ. ಎಲ್ಲರಿಗೂ ಅವರ ನ್ಯಾಯಬದ್ಧವಾಗಿ, ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ಫಲ ಸಿಗೋದಿಲ್ಲ. ಅವರವರ ಕರ್ಮಾನು ಫಲ ಇದ್ದೇ ಇರುತ್ತೆ. ಆ ಕರ್ಮಾನುಸಾರವಾಗಿ ಅಮ್ಮನವರು ಫಲ ಕೊಡ್ತಾರೆ. ಅದನ್ನ ಅವ್ರು ಅನುಭವಿಸಿ ಈ ಅಮ್ಮನ ಆಶೀರ್ವಾದ ಪಡಿತಾರೆ. ಸರ್, ಜನಗಳು ದಿನನಿತ್ಯ ಜಾಸ್ತಿ ಆಗ್ತಾನೆ ಇದ್ದಾರೆ. ಸೊ ಕ್ರೌಡ್ ಜಾಸ್ತಿ ಆಗ್ತಿದೆ. ಬರುವಂತಹ ಜನಗಳಿಗೆ ಲೈನ್ಗಳು ಮಾಡೋದು ಕಷ್ಟ ಆಗುತ್ತೆ. ಇನ್ನು ಮುಂದೆ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ? ಇನ್ನೂ ಒಂದು 10 ಲಕ್ಷ ಜಾಸ್ತಿ ಆದರೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ? ಸರ್, ಇಷ್ಟು ದಿನ ಬರೀ ನಮ್ಮ ಕುಟುಂಬದವರು ಅಂತಿದ್ವಿ. ಈಗ ಕೆಲವು ನಮ್ಮ ಎಲ್ಲ ಸ್ಥಳೀಕರು, ಗ್ರಾಮಸ್ಥರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸೊ ಅದರಿಂದ ನಾವು ಮುಂದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು ಅಥವಾ ಬರುವಂಥ ಭಕ್ತಾದಿಗಳಿಗೆ ಲೈನ್ ವ್ಯವಸ್ಥೆ ಮಾಡೋದಾಗ್ಬೋದು. ಇದಕ್ಕೆ ಅಂತಲೇ ಒಂದು ನಾವು ಕಾಳಿಕೋಟೆ ಬಳಗ ಅಂತ ಮಾಡ್ಕೊಂಡಿದ್ದೀವಿ. ಇದನ್ನ ಕಾಳಿಕೋಟೆ ಅಂತ ಹೆಸರಿಟ್ಟು ಬಳಗ ಅಂತ ಮಾಡ್ಕೊಂಡಿದೀವಿ. ಸೊ ಅದರಲ್ಲಿ ಇಲ್ಲಿ ಗ್ರಾಮಸ್ಥರು ಎಲ್ಲ ಹುಡುಗರು ಮತ್ತೆ ಯಾರ್ಯಾರು ವಯಸ್ಸಾದವರು ನಮ್ಗೆ ಸಲಹೆ ನೀಡೋರು ಮತ್ತೆ ಏನೇನ್ ಮಾಡ್ಬೋದು ಇಂಥವ್ರನ್ನೆಲ್ಲ ಹೊರಗಡೆ ತಗೊಂಡಿದೀವಿ. ಸೊ ಅವ್ರಗಳ ಒಂದು ಸಲಹೆ ಮೇಲೆ ನಾವ್ ಇನ್ನು ಮುಂದಕ್ಕೆ ಇನ್ನೂ ಇದನ್ನ ಅಚ್ಚುಕಟ್ಟಾಗಿ ಭಕ್ತರ ಅನುಕೂಲಕ್ಕೆ ಏನು ತೊಂದರೆ ಕುಂದುಕೊರತೆ ಬರಬಾರದು ಆ ರೀತಿ ನಡ್ಸ್ಕೊಂಡು ಹೋಗುವಂಥ ವ್ಯವಸ್ಥೆ ಮುಂದಕ್ಕೆ ನಾವಿನ್ನು ಕುಟುಂಬದವ್ರಾಗ್ಬೋದು, ಕಾಳಿಕೋಟೆ ಬಳಗದವ್ರಾಗ್ಬೋದು, ಸೊ ಎಲ್ಲ ಸೇರಿ ನಡ್ಸ್ಕೊಂಡು ಹೋಗ್ತೀವಿ ಸರ್. ಇದು ತಾಯಿ ಕೊಟ್ಟಿರೋ ಭಾಗ್ಯ. ಯಾಕಂದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಆ ಅಮ್ಮ ಬರುವಂಥ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತಾರೆ. ಭಕ್ತಾದಿಗಳಿಗೆ ಒಳ್ಳೇದಾಗಿದ್ರೆ ದೇವಸ್ಥಾನ ವೃದ್ಧಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಡ್ಸ್ಕೊಂಡು ಹೋಗ್ತೀವಿ. ಕೊನೆಯದಾಗಿ ಸಮಾಜಕ್ಕೆ, ಭಕ್ತಾದಿಗಳಿಗೆ ಅಥವಾ ಸರ್ಕಾರಕ್ಕೆ ನೀವೇನಾದರೂ ಹೇಳೋದಿದ್ರೆ ದಯಮಾಡಿ ಹೇಳ್ಬೋದು. ಖಂಡಿತವಾಗ್ಲೂ ಎಲ್ಲರಿಗೂ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ಮನುಷ್ಯರು ನಾವು ದೇವರ ಮೇಲೆ ಸಾಧಿಸಬಾರ್ದು. ನಾವು ಏನು ದೇವಿನ ನಾವು ಪೂಜಿಸ್ತೀವೋ ಅಥವಾ ಪೂಜಿಸ್ತೇ ಇರ್ತೀವೋ, ಆದರೆ ಆ ದೇವಸ್ಥಾನಕ್ಕೆ ತೊಂದರೆ ಕೊಡುವಂಥದ್ದನ್ನು ಮಾಡಬಾರ್ದು. ಯಾರೇ ಆಗಲಿ, ನಮ್ಮ ದೇವಸ್ಥಾನ ಒಂದೇ ಅಂತಲ್ಲ, ಯಾವುದೇ ದೇವಸ್ಥಾನಗಳಾಗಲಿ, ಯಾವುದೇ ಹಿಂದೂ ಧರ್ಮದ ಯಾವುದೇ ಒಂದು ಶಕ್ತಿ ಪೀಠಗಳಾಗಲಿ, ಅಲ್ಲಿಗೆ ಯಾವುದೇ ರೀತಿ ನಮ್ಮ ಸಮಾಜ ತೊಂದರೆ ಕೊಡಬಾರ್ದು. ಯಾಕಂದರೆ ಈಗಾಗಲೇ ಎಷ್ಟೋ ನೀವು ಉದಾಹರಣೆಗಳು ನೋಡ್ತಾ ಇದ್ದೀರಿ. ಒಂದು ಬೀದಿನಲ್ಲಿ ಒಂದು ಗಣೇಶ ತೊಗೊಂಡೋಗಕ್ಕಾಗ್ತಾ ಇಲ್ಲ ಅಂದರೆ ಅಲ್ಲಿಗೆ ನಮ್ಮ ಸಂಸ್ಕೃತಿ ಎಷ್ಟು ಮಟ್ಟಿಗೆ ಹಾಳಾಗ್ತಾ ಇದೆ, ನಮ್ಮ ಧರ್ಮ ಎಷ್ಟು ಕೆಡ್ತಾ ಇದೆ, ನಮ್ಮ ಒಂದು ಹಿಂದೂ ಸಮಾಜ, ಹಿಂದೂ ತತ್ವಗಳು ಎಷ್ಟು ಕೈ ಬಿಟ್ಟು ಹೋಗ್ತಾ ಇದೆ, ಎಲ್ಲೆಲ್ಲಿ ನಮ್ಮ ಹಿಂದೂಗಳನ್ನ ಮಟ್ಟ ಹಾಕಕ್ಕೆ ನೋಡ್ತಾ ಇದ್ದಾರೆ. ಸೊ ಇದೆಲ್ಲ ಮುಂದಿನ ಪೀಳಿಗೆ ತುಂಬ ಅನುಭವಿಸುತ್ತೆ. ಇದು ಹಿಂದೂ ಸಾಮ್ರಾಜ್ಯ ಆಗಬೇಕೇ ಹೊರತು ಬೇರೆ ಒಂದು ಧರ್ಮಕ್ಕೆ ನಾವು ಕೈಗೂಡಬಾರದು. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ಹಿಂದೂ ಧರ್ಮನ ಉಳಿಸಿ, ಹಿಂದೂ ಸಂಸ್ಕೃತಿ ಉಳಿಸಿ. ಇದು ಹಿಂದೂ ರಾಜ್ಯವಾಗಬೇಕು, ಹಿಂದೂ ದೇಶವಾಗಬೇಕೇ ಹೊರತು ಇದು ಬೇರೆ ಧರ್ಮಗಳಿಗೆ ನಾವು ಪರಿವರ್ತನೆ ಮಾಡೋದಾಗ್ಲಿ, ನಾವು ಬೇರೆ ತೊಂದರೆ ಕೊಟ್ಟು ಹಿಂದುತ್ವನ ಹಾಳು ಮಾಡೋದಾಗ್ಲಿ ಯಾರೂ ಮಾಡೋಕ್ಕೆ ಹೋಗ್ಬಿಡಿ.
ಅಷ್ಟೇ ನಾನು ಬೇಡ್ಕೊಳ್ಳೋದು. ಯಾಕಂದರೆ ಹಿಂದೂಗಳಾಗಿ ಹುಟ್ಟಿ ನಾವು ಭಾರತೀಯರಾಗಿ ಬೆಳೆದು ಆ ಎನ್ನ ತಿಂದು ಕೃತಜ್ಞತೆ ಸಲ್ಲಿಸೋಣ. ನಾವು ಹಿಂದೂಗಳಾಗಿ ಬಾಳಿ ಬದುಕೋಣ ಸಾಕಷ್ಟೇ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.